ಶಿವಸಂಹಿತೆ ಪುಸ್ತಕದಲ್ಲಿ ಬರೆದಿದ್ದಾರೆ, ನಿನ್ನ ಎಲ್ಲರೂ ಕೈ ಚೆಲ್ಲಿದ್ರು ನಿನಗೆ ಆರಾಮಾಗಲಿಲ್ಲ ಅಂದ್ರೆ ನೀನು ಮುದ್ರೆಯಿಂದ ಗುಣ ಆಗ್ತಿ ಅಂತ ಹೇಳಿದ. ನೋಡ್ರಿ, ತಲೆನೋವು ಬರೋರು ಇರ್ತಾರೆ, ಯಾರಿಗಾರ ಬರ್ತದ ತಲೆನೋವು, ಅವಾಗವಾಗ ಕೈ ಎತ್ತಕ್ಕ ಸಂಕೋಚ ಆಗ್ತದೆ. ಏನು ಸಂಕೋಚ ಪಡಬೇಡಿ, ತಲೆ ಇರೋರಿಗೆಲ್ಲ ತಲೆನೋವು ಬರ್ತಾ ಇರ್ತದೆ. ನೋಡಿ, ಈ ಮುದ್ರೆ ಯಾರು ಮಾಡ್ತಾರೆ ಅವರಿಗೆ ತಲೆನೋವು ಬರೋದೇ ಇಲ್ಲ. ಯಾವ್ಯಾವ್ದ್ರದೋ ತಲೆನೋವು, ಈಗ ಟಿವಿದೋ, ಇನ್ನೊಂದೋ, ಬಟ್ಟೆದೋ, ಚಪ್ಪಲಿದೋ ತಲೆನೋವು ಬಂದಿರ್ತಾವ, ಪಕ್ಕದ ಮನೆಯವ್ರದೋ. ಈ ಮುದ್ರೆ ಮಾಡೋರಿಗೆ ತಲೆನೋವು ಬರೋದೇ ಇಲ್ಲ. 20 ನಿಮಿಷ ಮಾಡ್ಬೇಕು. ನಿಮಗೆ ಟೈಮ್ ಇರಲಿಲ್ಲ ಅಂದ್ರೆ ಕೆಲಸದಾರ ಕಡೆ ಯಾರು ಮಾಡಿಸ್ರಿ. ತಲೆನೋವಿಗೆ, ಹಾರ್ಟ್ ಟ್ರಬಲ್ ಬರಬಾರ್ದಾ? ನೋಡಿ, ಈ ಮುದ್ರೆ ಮಾಡಿದ್ರೆ ಸಾಕು, ನಿಶ್ಚಿತವಾಗಿ ಗುಣ ಆಗ್ತದೆ. ಹೃದಯ ಮುದ್ರಾ ಅಷ್ಟೇ. ನಿಮ್ ಚರ್ಮ ರೋಗ ಹೋಗ್ಬೇಕಾ? ಈ ಮುದ್ರೆ ಮಾಡ್ರಿ, ಅಪಾನ ಮುದ್ರಾ ಅಷ್ಟೇ. ಕಿಡ್ನಿ ಸಮಸ್ಯೆ ಬರಬಾರ್ದಾ? ಈ ಮುದ್ರೆ ಮಾಡ್ರಿ, ಜಲ ಮುದ್ರಾ ಅಂತಾರೆ ಇದಕ್ಕೆ. ಒಂದಕ್ಕೆ ಹೋಗ ಹಿಂಗ ತೋರಿಸ್ತಾರೆ ಮಾಸ್ತರ್ಗೆ ಅಲ್ವಾ? ಇಷ್ಟೇ ಇರೋ, ಸಿಂಪಲ್ ಇದೆ ಇದು. ಸ್ವಭಾವಗಳನ್ನ ಮತ್ತೊಂದಿಷ್ಟು ದಿನಚರಿಗಳನ್ನ ಮಾರ್ಪಾಡು ಮಾಡಿಕೊಂಡ್ರೆ ಬೇಗ ಮಲ್ಕೋರಿ, ಬೇಗ ಹೇಳ್ರಿ. ಅವತ್ತ ಹೇಳ್ರಿ, ಮತ್ತು ಮರುದಿನ ಅಲ್ಲ. ಕೆಲವರು ಮರುದಿನ ಹೇಳ್ತಾರೆ. ಸೂರ್ಯೋದಯಕ್ಕೆ ಮೊದಲೆದ್ರೇನೆ ಒಟ್ಟ ಹಾರ್ಟ್ ಅಟ್ಯಾಕ್ ಆಗಲ್ಲಂತೆ. ಈಗ ಹಾರ್ಟ್ ಅಟ್ಯಾಕ್ ಆಗ್ತಾ ಇರೋದು ಸೂರ್ಯೋದಯ ಆದ್ಮೇಲೆ ಹೇಳ್ತಾರೆ. 7, 8, 9 ಹೇಳ್ತಾರೆ. ಎದ್ದು ಕೂಡಲೇ ಕಾಪಿ ಓದ್ಕೊಡ್ಬೇಕು. ಬಾಯಿನ ತೊಳ್ಕೊಂಡಿರಂಗಿಲ್ಲ. ನಾವೊಂದು ಮನೆಯಾಗ ಕೇಳಿದ್ವಿ, ಈಕೇನ್ರಿ ಬಾಯಿನ ತೊಳಿಲ್ಲ ಅಂದಿ? ಆಕೆ ಬಿಹಿ ಮಾಡಕತ್ತಾಳ್ರಿ ಅಂದ್ರೆ ಅವ್ರವ್ವ. ಅಂದ್ರೆ ಬಿಹಿ ಮಾಡಿದ್ರೆ ಬಾಯಿ ತೊಳ್ಕೊಳ್ಳಾರ್ದೆ ಚಾ ಕುಡಿದು ಮತ್ತೆ ಲಾಕ್ ಹಾಕೊಂಡ್ಬಿಡೋದು, ಕಾಪಿ ಕೊಡೋದು. ಯಾರಿಗೆ ಊಟ ಮಾಡಿರೋದು, ಬೆಳಿಗ್ಗೆ ಮಾಡಿರೋದು ಯಾರ್ದು ಜೀರ್ಣ ಆಗಿರೋದಿಲ್ಲ, ಆ ಜೀರ್ಣ ಆಗೋ ಮೊದಲು ಇನ್ನೊಂದು ಊಟ ಯಾರು ಮಾಡ್ತಾರೆ ಅವ್ರಿಗೆ ಕಾಯಿಲೆ ಬರೋದು. ಜೀರ್ಣ ಆಗೋಲ್ಲ ಅಂತ ಯಾರಿಗಿದೆ? ಬಹಳ ಮಂದಿಗಿದೆ ಅದು ಜೀರ್ಣ ಆಗೋದು. ಒಂದೇ ಔಷಧಿ ಹೇಳ್ತೀನಿ, ಸಿಂಪಲ್ಲು. ಆಮೇಲೆ ಮುಂದಿನ ದಿನಗಳಲ್ಲಿ ಸ್ವಪ್ನದಲ್ಲಿ ನನ್ನ ಪುಸ್ತಕ ಸಿಗ್ತದೆ. ಯಾರಿಗೆ ಬೇಕಾದರೂ ಅಜೀರ್ಣ ಆಗಲಿ, ಅದ್ಭುತವಾಗಿ ಹೊಟ್ಟೆ ಸ್ವಚ್ಛ ಆಗೋದು ಹೇಳ್ಬಿಡ್ತೀನಿ. ಒಂದು ಸ್ವಲ್ಪ ಹಸೆ ಶುಂಠಿ ತಗೋರಿ, ಇಷ್ಟ, ಒಂದು ಕಿರಿಬೇಳ ತುಂಡಿನಿ ಅಷ್ಟು, 1 ಇಂಚು, ಒಂದಿಷ್ಟು ಸೈಂದಲವನ್ನು ಉಪ್ಪು ಹಾಕಿ ಕುಟ್ರಿ, ಬಿಸಿನೀರು ಹಾಕಿ ಕುಡೀರಿ. ನಿಮ್ಮ ಕಿಡ್ನಿ ಹರಳು ಸಹಿತ ಕರಿಗೆ ಹೊರಗೆ ಬಿದ್ದು ಬಿಡ್ತದೆ. ಇಷ್ಟು ಸರಳ ಇದೆ. ಒಂದು ಸ್ವಲ್ಪ ಸೋಪ, 501 ಸೋಪ್ ಇತ್ತಲ್ಲ, ಅಂಥ ಸೋಪ್. ಈಗ ಯಾವುದೋ ಬೇರೆ ಬಂದವು, ಯಾವ್ಯಾವೋ ತೋರಿಸ್ತಾರೆ ಸೋಪ್. ಹೇಮಾಮಾಲಿನಿದು ಒಂದಿದೆ, ಅವ್ರಿಗೆ ಲಕ್ಷ ಕೊಡ್ತಾರೆ. ನಮ್ಮ ಲಕ್ಷನೂ ಆ ಕಡೆನೆ. ಆ ಸೋಪ್ ಹೆಸರು ಲಕ್ಷವೇ. ಅದಕ್ಕಾಗಿ ಆ ಸೋಪಿಗೆ ನಿಂಬೆ ರಸ ಹಾಕಿ ಕಲಿಸಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ. ಅದನ್ನೊಂದು ಸ್ವಲ್ಪ ತುಂಡು ತಗೊಂಡು ಹೊಕ್ಕಳಿಗೆ ಹಚ್ಕೊಂಡು ಬಿಡ್ರಿ. ಬೆಳಿಗ್ಗೆ ಅನ್ಗೊಡ್ದ ಹೊಟ್ಟೆಯಲ್ಲಿರೋದೆಲ್ಲ ಕ್ಲೀನ್ ಆಗ್ತದೆ. ಇದೆಲ್ಲ ನಮ್ಮ ದೇಶದಲ್ಲಿ ಇಟ್ಟಿದೆ. ಸೋಪ್ ಯಾವುದು ಹಚ್ಕೋಬೇಡಿ, ಫ್ರೀ ಕೊಟ್ಟರು ಹಚ್ಕೋಬೇಡಿ. ಕೇವಲ ಕಡಲೆ ಹಿಟ್ಟು ಹಚ್ಕೊಂಡು ಸ್ನಾನ ಮಾಡ್ರಿ. 36 ರೀತಿ ಚರ್ಮ ರೋಗ ಬರೋದಿಲ್ಲ, ಬಂದಿದ್ರು ಹೋಗ್ತವೆ. ಮೈಕೈ ನೋವು, ಬೆನ್ನು ಇದೆಯಾ? ವಾರಕ್ಕೆ 2 ಸಲ ಎಳ್ಳೆಣ್ಣೆ ಮಸಾಜ್ ಮಾಡಿಕೊಳ್ಳಿ. ಅಭ್ಯಂಗ ಸ್ನಾನಂ ಪರಮೌಷಧಂ ಅಂತ ಹೇಳಿದ್ದಾರೆ. 33 ವರ್ಷಗಳ ಕಾಲ ಒಂದೂ ದಿನ ಬಿಡದಂಗೆ ಕೃಷ್ಣದೇವರಾಯರು ಮಸಾಜ್ ಮಾಡ್ಕೊಂಡಿರೋದು ಅವ್ರ ದಿನಚರಿಲಿದೆ. ಅಷ್ಟು ದೊಡ್ಡ ವ್ಯಕ್ತಿ ಪ್ರತಿದಿನ ಮಸಾಜ್ ಮಾಡ್ಕೊಂಡಾರೆ. ನಮಗೆ ಪುರುಸತ್ತಿಲ್ಲ. ಎಷ್ಟು ಪುರುಸತ್ತಿಲ್ಲ? ಪುರುಸತ್ತಿಲ್ಲ ಅಂತ ಹೇಳಕ್ಕ ಪುರುಸತ್ತಿಲ್ಲ. ಕೆಲವರು ಕೆಲಸ ಏನೂ ಇಲ್ಲ. ಗ್ಯಾರಂಟಿ ಯಾವ್ಯಾವ ಬರ್ತವೆ? ದೇಶವೇ ಹಿಂಗಾದ್ರೆ ಗ್ಯಾರಂಟಿ ಉಳಿಯಂಗಿಲ್ಲ. ಯಾವ ದೇಶಗಳದಾವಲ್ಲ ಎಲ್ಲ ಹೋಗಿಬಿಟ್ಟಾವ. ಈಗ ನೋಡ್ರಿ, ಯುರೋಪ ಖಂಡದಲ್ಲಿ ಒಂದು ಮಗು ಹುಟ್ಟಿದ್ರೆ 30,000 ಗೌರ್ಮೆಂಟ್ ಕೊಡ್ತೀನಿ ಅಂತ ಗ್ಯಾರಂಟಿ ಹೇಳಿದೆ. ಆದರೂ ಮಕ್ಕಳಾಗೋಲ್ಲ ಅಂತವ್ರಿಗೆ. 30,000 ಒಂದು ಮಗು ಹುಟ್ಟಿದೆ ಯುರೋಪ ಖಂಡದಲ್ಲಿ. ಆ ಪರಿಸ್ಥಿತಿ ಇಲ್ಲಿಗೂ ಬರುತ್ತೆ. ನಾವು ದುಡಿಲಿಲ್ಲ, ಯೋಗ ಮಾಡಲಿಲ್ಲ, ಶ್ರಮ ವಹಿಸಲಿಲ್ಲ, ಒಳ್ಳೆ ಆಹಾರ ಊಟ ಮಾಡಲಿಲ್ಲ, ಆರ್ಗ್ಯಾನಿಕ್ ಕೃಷಿ ಮಾಡಲಿಲ್ಲ, ಗೋ ಆಧಾರಿತ ಸಾವಯವ ಕೃಷಿ ಮಾಡಲಿಲ್ಲ, ಸ್ವದೇಶಿ ಬಳಸಲಿಲ್ಲ ಅಂತಂದ್ರೆ, ಯೋಗ, ಪ್ರಾಣಾಯಾಮ, ಅಧ್ಯಾತ್ಮ, ತ್ಯಾಗ, ಸೇವೆ ಮಾಡಲಿಲ್ಲ ಅಂದ್ರೆ ಭಾರತವೂ ಉಳಿಯಂಗಿಲ್ಲ. ಈಗಾಗಲೇ ಭಾಳ ಮನೆ ಖಾಲಿ ಆಗ್ಯಾವ ಬೆಂಗಳೂರೊಳಗೆ. ದೊಡ್ಡ ಮನೆ ಇರ್ತತಿ, ಒಂದು ಮುದುಕಿ ಅಲ್ಲಿ ಕುಂತಿರ್ತತಿ, ಒಂದು ಅಜ್ಜಿಲಿ ಕುಂತ. ಎಲ್ಲಿದಾರ ನಮ್ಮ ಹುಡುಗರು? ಬೇರೆ ದೇಶದಾಗ ಅದಾರ. ಅಲ್ಲಿ ಹೋಗಿ ಸಂಶೋಧನೆ ಮಾಡಿದ್ರೆ ಗೊತ್ತಾಯ್ತು, ಅಲ್ಲೊಂದು ಸುಲಭ ಶೌಚಾಲಯದೊಳಗೆ ಟಿಕೆಟ್ ತಗೊಳಕದ. ನಾವು ಬೇರೆ ದೇಶ. ಜನನಿ ಜನ್ಮ ಭೂಮಿಶ್ಚ ಸ್ವರ್ಗಾದಪಿ ಗರಿಯಸ್ಯ ಅಂತ ಹೇಳ್ತಾರೆ. ಭಾರತದಲ್ಲಿ ನಾನು ಹುಟ್ಟಬೇಕು ಅಂತ ವಿವೇಕಾನಂದರು ಮ್ಯಾಕ್ಸ್ ಮ್ಯೂಲರ್ ಕೇಳಿದ್ನಂತೆ ವಾಪಸ್ ಬರುವಾಗ. ನೀವು ಅವಕಾಶ ಕೊಟ್ಟರೆ ನಾನು ಭಾರತದಲ್ಲಿ ಪ್ರಾಣವನ್ನು ಕಳ್ಕೊಂಡು ಮತ್ತೆ ಹುಟ್ಟಿ ಬರ್ಬೇಕಂತ ಮಾಡೀನಿ ಅಂದ ವಿವೇಕಾನಂದರು ಹ್ಞೂ ಅಂದಿದ್ರಂತೆ. ಯಾಕಂತ ಕೇಳಿದ್ರೆ, ನಮ್ಮ ದೇಶದಲ್ಲಿ ಪುನರ್ಜನ್ಮವೇ ಇಲ್ಲ, ನಿಮ್ಮ ದೇಶದಲ್ಲಿ ಪುನರ್ಜನ್ಮ ಇದೆ, ಸೇವಾ ಮಾಡಿರೋರಿಗೆ ಪುನರ್ಜನ್ಮ, ಅದಕ್ಕೆ ನಾ ಭಾರತದಲ್ಲಿ ಹುಟ್ಟಬೇಕು ಅಂತ ಕೇಳಿದ್ರು ವಿವೇಕಾನಂದರು. ಅದಕ್ಕೆ ದಯಾನಂದ ಸರಸ್ವತಿ ಅವರು ಮ್ಯಾಕ್ಸ್ ಮೂಲರ್ಗೆ ನೀನು ಮೋಕ್ಷ ಮೂಲರ್ ಅಂತ ಹೆಸರಿಟ್ಟಿದ್ರು ಅವ್ರಿಗೆ.
ಅಂಥ ದೇಶ ನಮ್ಮದು. ತುಂಬ ಅತ್ಯುತ್ತಮವಾದ ಕಾರ್ಯಕ್ರಮ ಇದು. ಸಮೀಕ್ಷರಿಯಾಗಿ ಶುರುವಾಗಬೇಕಾಗಿತ್ತು. ಇನ್ಯಾರ್ದೋ ರಾಜೀವ್ ಗಾಂಧಿ ಕಾರ್ಯಕ್ರಮ ಅಂತ ಹೆಸರಿಟ್ಟಿದ್ರು, ಭಾಳ ಜನ ಬರ್ತಿದ್ರು. ರಾಜೀವ್ ದೀಕ್ಷಿತರು ಅನ್ನೋದಕ್ಕೆ ಕಡಿಮೆ ಬಂದಾರೆ, ಅಥವಾ ಯಾರೋ ಒಬ್ಬರು ಸಿನಿಮಾ ನಟಿ ಬಂದಾರಂದ್ರೆ ಇದು ಜಾಗನೇ ಸಾಲ್ತಿರ್ಲಿಲ್ಲ. ಭಾಳ ಮಂದಿ ಭಾಳ ಕಾರ್ಯಕ್ರಮಕ್ಕೆ ಬರ್ತಾರೆ, ಬಾಳುವವರು ಕಡಿಮೆ ಬರ್ತಾರೆ. ಹೌದಾ? ಅಂಥ ಕಾರ್ಯಕ್ರಮ ಇದು. ಇದನ್ನು ನೆನಪಿಟ್ಕೊಂಡು